ಉತ್ತರ ಪ್ರದೇಶದಲ್ಲಿ ರಣಭೀಕರ ಬಿರುಗಾಳಿಯ ರಭಸಕ್ಕೆ ಉತ್ತರ ಪ್ರದೇಶವೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಉತ್ತರ ಪ್ರದೇಶದಲ್ಲಿ ಈಗ ರಣಭೀಕರ ಬಿರುಗಾಳಿ. ಉತ್ತರ ಪ್ರದೇಶದಲ್ಲಿ ಬಿರುಗಾಳಿ ಸಹಿತ ವರುಣಾರ್ಭಟ ಜೋರಾಗಿದೆ. ಬಿರುಗಾಳಿಯ ರಭಸಕ್ಕೆ ಉತ್ತರ ಪ್ರದೇಶ ಅಲ್ಲೋಲ ಕಲ್ಲೋಲ ಆಗಿದೆ. ಭೀಕರ ಗಾಳಿಯ ರಣಾರ್ಭಟಕ್ಕೆ ವ್ಯಕ್ತಿಯೇ ಹಾರಿ ಹೋಗಿದ್ದಾನೆ. ಬೃಹತ್ ಜಾಹೀರಾತಿನ ಕಟೌಟ್ ಜೊತೆ ಹಾರಿದಂತ ವ್ಯಕ್ತಿ. ಹಲವೆಡೆ ಬೃಹತ್ ಮರಗಳು ಕೂಡ ಧರಾಶಾಹಿಯಾಗಿವೆ. ಕಾರಿನ ಮೇಲೆ ಮರ ಬಿದ್ದು ಫುಲ್ ಜಖಂಗೊಂಡಿದೆ ಕಾರು. ಈ ರೀತಿ ಅನೇಕ ಅವಾಂತರಗಳು. ಬಿರುಗಾಳಿ ಸಹಿತ ವರುಣಾರ್ಭಟಕ್ಕೆ 100ಕ್ಕೂ ಹೆಚ್ಚು ಸಾವು ಸಂಭವಿಸಿವೆ ಅಂತೆ. ಉತ್ತರ ಪ್ರದೇಶದಲ್ಲಿ ಬಿರುಗಾಳಿ ಸಹಿತ ವರುಣಾರ್ಭಟ ಜೋರಾಗ್ಬಿಟ್ಟಿದೆ. ಹೀಗಾಗಿ ಉತ್ತರ ಪ್ರದೇಶ ಈಗ ತತ್ತರಿಸಿ ಹೋಗಿದೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದೊಂದು ಕೂಡ ಭಯಾನಕ ದೃಶ್ಯಗಳು. ಉತ್ತರ ಪ್ರದೇಶದಲ್ಲಿ ಈಗ ವರುಣಾರ್ಭಟದ ಜೊತೆಗೆ ಬಿರುಗಾಳಿಯ ಎಫೆಕ್ಟ್ ಹೆಚ್ಚಾಗ್ಬಿಟ್ಟಿದೆ. ಇದರಿಂದಾಗಿ ನೋಡಿ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ವ್ಯಕ್ತಿಯೋರ್ವ ಕಟೌಟ್ ಸಮೇತ ಹಾರಿ ಬಿದ್ದಿರುವಂತ ದೃಶ್ಯ, ಮತ್ತೊಂದು ಕಡೆಗೆ ಮರ ಧರಾಶಾಹಿ ಆಗಿದ್ದು ಕಾರ್ ಮೇಲೆನೆ ಬಿದ್ದಿರೋದ್ರಿಂದ ಕಾರ್ ಪೂರ್ತಿ ಜಖಂಗೊಂಡಿದೆ. ಈಗಾಗಲೇ ಅನೇಕ ಮರಗಳು ಧರೆ ಕಚ್ಚಿವೆ ಅನ್ನೋದು ಗೊತ್ತಾಗ್ತಾ ಇದೆ. 100ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ ಅಂತೆ. ಇಂಥದ್ದೇ ಅನೇಕ ಅವಾಂತರಗಳು ಈಗ ಉತ್ತರ ಪ್ರದೇಶದಲ್ಲಿ ಸಂಭವಿಸ್ತಾ ಇರುವಂಥದ್ದು. ಮಳೆಯ ಆರ್ಭಟ, ಅದ್ರ ಜೊತೆಗೆ ಬಿರುಗಾಳಿಯ ಆರ್ಭಟವೂ ಕೂಡ ಹೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ಅನೇಕರು ಸಾವನ್ನಪ್ತಾ ಇದ್ದಾರೆ. ಜೊತೆಗೆ ಅನೇಕ ಸಮಸ್ಯೆಗಳು ಅಲ್ಲಿ ಸೃಷ್ಟಿಯಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ರಣಭೀಕರ ಬಿರುಗಾಳಿಯಿಂದಾಗಿ ಅನೇಕ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿವೆ. ಹಲವೆಡೆ ಬೃಹತ್ ಗಾತ್ರದ ಮರಗಳು ಧರಾಶಾಹಿ ಆಗ್ತಾ ಇದ್ರೆ ಅನೇಕ ವಾಹನಗಳು ಕೂಡ ಈಗಾಗಲೇ ಜಖಂಗೊಳ್ತಾ ಇವೆ. ಇನ್ನು ಸಣ್ಣ ಪುಟ್ಟ ಮನೆಗಳ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ವ್ಯಕ್ತಿನೇ ಕಟೌಟ್ ಸಮೇತ ಹಾರ್ಕೊಂಡು ಹೋಗಿದಾನಂದ್ರೆ ಚಿಕ್ಕ ಪುಟ್ಟ ಶೆಡ್ಗಳು ಅಥವಾ ಶೀಟ್ ಮನೆಗಳೇನಿದಾವೆ ಅವೆಲ್ಲವೂ ಕೂಡ ಬಿರುಗಾಳಿಯ ಆರ್ಭಟಕ್ಕೆ ಸಿಲುಕಿ ಹಾರೋಗ್ತಾ ಇವೆ. ನೋಡಿ, ಗಾಳಿಗೆ ಮರಗಳು, ಚಿಕ್ಕ ಪುಟ್ಟ ಮರಗಳಷ್ಟೇ ಅಲ್ಲ, ಬೃಹತ್ ಗಾತ್ರದ ಮರಗಳು ಕೂಡ ಧರೆ ಕಚ್ತಾ ಇವೆ.